Hello everyone. In today's class, let us study about Gauss-Jordan method. In the previous class, we have studied about Gauss elimination, right? In today's class, we need to go for the next method, Gauss-Jordan method, to find the solution for the given system of linear equations. This is a method modification of Gauss elimination method. So in this method, the coefficient matrix A in the augmented matrix A comma B of the system Ax equal to B is brought to a diagonal matrix by making matrix A as not only upper triangular but also lower triangular matrix, which is the difference between Gauss elimination and Gauss Jordan. In case of Gauss elimination method, we should convert the augmented matrix to upper triangular matrix. By back substitution, we get the solution for the unknown variables. But in Gauss Jordan method, we need to convert the augmented matrix to diagonal matrix so that the solution can be obtained. Okay, here is the form how the terms will convert it to diagonal matrix. See here, you can identify the difference here. In case of diagonal matrix, only diagonal elements are present. All the other elements of the matrix are 0 rather than diagonal elements. For this, we substitute A11 as K1, B22 as K2, C33 as K3 with the variables. So this system will be equivalent to A11 into here variables x1 equal to k1, b22 into x2 equal to k2, c33 into x3 equal to k3, like that. Okay, so like we find the unknowns directly using back substitution or otherwise. Okay, so let us solve one problem. Solve by Gauss Jordan method. ಸೊ ಈ ಒಂದು ಸಿಸ್ಟಮನ್ನು ಅಲ್ಲಿ ಕೊಟ್ಟಿದ್ದಾರೆ. ಈ ಸಿಸ್ಟಮಿನ ಆನ್ಸರ್ ಇಲ್ಲಿ ಬರುತ್ತೆ ಅಂತ ನಾನು ಬರ್ತಿದ್ದೀನಿ. ಹಾಗಾದರೆ ಇದು ಹೇಗೆ ಬರುತ್ತೆ, ಇದು ಹೇಗೆ ಆಬ್ಟೇನ್ ಆಗಿದೆ ಅನ್ನೋದನ್ನು ನಾವು ಈಗ ಸ್ಟಡಿ ಮಾಡೋಣ. ಸಿ ಆರ್ ದ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಈಸ್ 1 2 1 ಹಿಯರ್ ವಿತ್ 8, 1 2 1 ಹಿಯರ್ ವಿತ್ 8, 2 3 4 20, 2 3 4 20. ಒಂದು ನೆನ್ಪಟ್ಕೊಳ್ಳಿ, ಎಕ್ಸಾಕ್ಟ್ ಅನ್ನೋನ್ ವೇರಿಯೇಬಲ್ ಕೋಎಫಿಷಿಯಂಟ್ ಬರೆದಾಗ ಎಲ್ಲ ಇಕ್ವೇಷನ್ಸಿನ ಎಕ್ಸ್ ವೇರಿಯೇಬಲ್ಸನ್ನೇ ಬರಿಬೇಕು. ವೈಗೆ ಬರೆದಾಗ ಅಷ್ಟುದ್ರದ್ದು ವೈಗೆ ಬರಿಬೇಕು, ಝಡ್ಗೆ ಬರೆದಾಗ ಝಡ್ಗೆ ಬರಿಬೇಕು. ಓಕೆ, ನೀವು ಸಪೋಸ್ ವೈದು ಫಸ್ಟ್ ಕೊಟ್ಟಿದ್ದಾರೆ ಅಂತಂದರೆ ಅಷ್ಟು ಇಕ್ವೇಷನ್ನಿಂದು ವೈ ಕೋಎಫಿಷಿಯಂಟನ್ನೇ ಫಸ್ಟ್ ಬರಿಬೇಕು, ಆ ಥರ ಅದು. ಓಕೆ, ಸೊ ಎಲ್ಲದನ್ನು ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ. ಅದಾದ ಮೇಲೆ ನಮ್ಮ ಫಸ್ಟ್ ಪ್ರಿನ್ಸಿಪಲ್ ಏನು, ಈ ಎಲಿಮೆಂಟನ್ನು ಅಂದರೆ ಈ ಒನ್ನನ್ನು ಪಿವೋಟಲ್ ಎಲಿಮೆಂಟ್ ಆಗಿ ಇಟ್ಕೊಂಡು ಅದು ಕೆಳಗಡೆ ಇರುವಂಥ 2 ಎಲಿಮೆಂಟ್ಸನ್ನು 0 ಮಾಡಬೇಕು. ಸೊ ದಟ್ ಈಸ್ ದ ಫಸ್ಟ್ ಸ್ಟೆಪ್. ಸೊ ಐ ಯೂಸ್ಡ್ ದಟ್. ಒಂದೇ ಇದೆ ಇಲ್ಲಿ, ಈಸಿಯಾಗಿ ನಾವು ಏನು ಮಾಡ್ಬೋದು, R2 ಚೇಂಜಸ್ ಟು R2 ಮೈನಸ್ 2 ಟೈಮ್ಸ್ R1 0 ಬರುತ್ತೆ ಅಲ್ವಾ. ಸೊ ನಾನು ಕ್ಯಾಲ್ಕುಲೇಷನ್ಸನ್ನು ಇಲ್ಲಿ ಮಾಡಿದ್ದೀನಿ, ನೋಡಿ ಒಂದ್ಸಲಿ ಕ್ಯಾಲ್ಕುಲೇಷನ್ಸ್ ಕರೆಕ್ಟ್ ಆಗಿದೆಯಾ ಅಂತ. R2 3 ಮೈನಸ್ 2 ಟೈಮ್ಸ್ R1, 2 ಟೈಮ್ಸ್ 2 4, 3 ಮೈನಸ್ 4 ಮೈನಸ್ 1, ರೈಟ್, ಮೈನಸ್ 1 ಬರ್ತಿದ್ದೀನಿ ಇಲ್ಲಿ. ನೆಕ್ಸ್ಟ್ 2 ಟೈಮ್ಸ್ 1 ಈಸ್ 2, 4 ಮೈನಸ್ 2 2, ಕರೆಕ್ಟಾ. ನೆಕ್ಸ್ಟ್ 2 times 8, 16, 20 minus 16, 4, ಕರೆಕ್ಟಾ. ಓಕೆ, ನೆಕ್ಸ್ಟ್ R3 ಇಲ್ಲಿ 4 ಇದೆ, ಅಂದರೆ ಇಲ್ಲಿ 4ಗೆ ಮಲ್ಟಿಪ್ಲೈ ಮಾಡಿ ಮೈನಸ್ ಮಾಡ್ಕೋಬೇಕು ಅಲ್ವಾ. ಸೊ 4 ಮೈನಸ್ 4 ಆಯಿತು, 0 ಬಂತು. ನೆಕ್ಸ್ಟು 4 ಟೈಮ್ಸ್ 2 8, 3 ಮೈನಸ್ 8 ಮೈನಸ್ 5. ಓಕೆ, 4 ಟೈಮ್ಸ್ 1 4, 2 ಮೈನಸ್ 4 ಮೈನಸ್ 2, 2 ಟೈಮ್ಸ್ 8 again 16, ಹೌದಾ. ಓಕೆ, 4 ಟೈಮ್ಸ್ 8 32, 16 minus 32 minus 16. Am I correct? Okay, like that we
got the matrix like this. In the next step, using this element as pivotal element, we need to make this element as 0. ರೈಟ್. ಸೊ -1 ಪಿವೋಟಲ್ ಎಲಿಮೆಂಟ್ ಆಗಿ ಇಟ್ಕೊಂಡು -5 0 ಮಾಡಬೇಕು. ಸೊ ಈಗ ಇಲ್ಲ 1 ಇದೆ, ಮೈನಸ್ ಇರ್ಬೋದು, ನೀವು ಬೇಕು ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಇದಕ್ಕೆ ಮೈನಸಿಂದ ಮಲ್ಟಿಪ್ಲೈ ಮಾಡಿಕೊಂಡು ಕನ್ವರ್ಷನ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಪರವಾಗಿಲ್ಲ. ಏನಿಂದ ಬರುತ್ತೆ ನಮಗೆ ಈ -5 ಇಂಟು -1 ಮಾಡಿದ್ರೆ +5 ಮೈನಸ್ ಮಾಡಿ -5 ಮಾಡಿದ್ರೆ 0 ಆಗುತ್ತೆ ಅಲ್ವಾ. ಸೊ ಐ ಗಾಟ್ R3 ಚೇಂಜಸ್ ಟು R3 -5 ಇಂಟು R2. ಸೊ ಮಾಡಿದೆ, ಕ್ಯಾಲ್ಕುಲೇಷನ್ 0 ಬಂತು. ಇಲ್ಲಿ -12 ಬರುತ್ತೆ, ಇಲ್ಲಿ -16 ಬರುತ್ತೆ. ಎಲ್ಲದನ್ನು ಇದೇ ಫಾರ್ಮುಲಾ ಪ್ರಕಾರ ನಾವೇನು ಮಾಡಿದ್ದೀವಿ, ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ಮೈ ಕ್ಲಿಯರ್? ನೆಕ್ಸ್ಟ್ ಈಗ ಏನು ಮಾಡೋದು ಅಂತಂದರೆ, ಈ ಎಲಿಮೆಂಟ್ 0 ಆಯಿತು ಅಂತಂದಮೇಲೆ ನಮಗೆ ನೆಕ್ಸ್ಟ್ ಸ್ಟೆಪ್ ಇರೋದು ಏನು ಅಂತಂದರೆ, ಈ ಎಲಿಮೆಂಟನ್ನು ಇಟ್ಕೊಂಡು, ದಿಸ್ ಎಲಿಮೆಂಟ್ ಇಲ್ಲಿ ಬರುವಂಥ ಎಲಿಮೆಂಟನ್ನು ಇಟ್ಕೊಂಡು ಇದು 2 ಟರ್ಮ್ಸನ್ನು, ಅದರ ಮೇಲ್ಗಡೆ ಇರುವಂಥ 2 ಟರ್ಮ್ಸನ್ನು 0 ಮಾಡೋದು. ಅದೇ ಥರನೇ ಸ್ಟೆಪ್ಪು ಬರ್ತಾ ಹೋಗಬೇಕು, ಇಲ್ಲದೇ ಇದ್ದರೆ ಬರಲ್ಲ ಆನ್ಸರ್ಸು. ನೀವು ಎಷ್ಟು ಸಲ ಮಾಡಿದ್ರೂ ಬರಲ್ಲ ಆನ್ಸರ್. ಫಸ್ಟ್ ಈ ಎಲಿಮೆಂಟನ್ನು ಇಟ್ಕೊಳ್ಳೋದು, ಮೇಲ್ಗಡೆ ಇರುವಂಥ ಒಂದು ಎಲಿಮೆಂಟ್ ಇಟ್ಕೊಳ್ಳೋದು, ಕೆಳಗಡೆ 2 0 ಮಾಡೋದು. ಮಧ್ಯ ಇರುವಂಥ ಎಲಿಮೆಂಟನ್ನು ಇಟ್ಕೊಳ್ಳೋದು, ಅದ್ರ ಕೆಳಗಡೆ ಇರುವಂಥ ಎಲಿಮೆಂಟನ್ನು 0 ಮಾಡೋದು. ಆಮೇಲೆ ಲಾಸ್ಟ್ ಥರ್ಡ್ ರೋವನ್ನು ಇಟ್ಕೊಳ್ಳೋದು, ಅದ್ರ ಮೇಲ್ಗಡೆ ಇರುವಂಥ 2 ಎಲಿಮೆಂಟ್ಸನ್ನು 0 ಮಾಡೋದು. ಇದೇ ಥರನೇ ಮಾಡೋದು. ಈಗ ಬಟ್ ಇಲ್ಲಿ -12 ಮತ್ತು -36 ಇದೆ, 12 ಕಾಮನ್ ಇದೆ, 12 1s 12 3s ಇದೆ. ಸೊ -1/12 ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಇಲ್ಲಿ 1 ಮತ್ತು 3 ಸಿಗತ್ತೆ. ಈಗ ಇಲ್ಲಿ 1 ಇಟ್ಕೊಂಡ್ರೆ ನಮ್ಗೆ ಇದು 2 0 ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ಐ ಆಮ್ ಟೇಕಿಂಗ್ 1 ಹಿಯರ್. ಫ್ರಮ್ ದಿಸ್ ನಮ್ಗೆ ಈಗ ಏನು ಬರುತ್ತೆ ಅಂತಂದರೆ, ಈಗ ಇದು 2 0 ಆಗಬೇಕು. 2 ಇದೆ ಅಲ್ವಾ ಇಲ್ಲಿ ಅಂತಂದರೆ 2 ಇಂಟು ಮಿನಿಟ್ 2 ಇಂಟು R3 ಆಗುತ್ತೆ ಅದು. ಎಸ್. ಸೊ R3 1ಗೆ R3 ಇದು R3, ಇದು R2, ಇದು R1. ಓಕೆನಾ. ಸೊ R3 2 ಇಂದ ಮಲ್ಟಿಪ್ಲೈ ಮಾಡಿ ಮೈನಸ್ ಮಾಡ್ಕೊಳ್ಳೋದು. ನಾನು ಇಲ್ಲಿ 2 ಟೈಮ್ಸ್ ಬರೆದ್ಬಿಟ್ಟಿದ್ದೇನೆ, ಇದನ್ನ ಸ್ಕ್ರ್ಯಾಚ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಮಾಡ್ಕೊಳ್ಳಿ ಇದ್ರದ್ದು. ಓಕೆ. ಇವಾಗ 0 ಮಾಡಬೇಕು ನಮಗೆ. R2 -2 ಇಂಟು R3. ಅಗೇನ್ ಇಲ್ಲಿ ಡೈರೆಕ್ಟಾಗಿ R3 - R1 ಮಾಡಿಬಿಟ್ರೆ ಆಯಿತು. ಓಕೆ, 0 ಆಯಿತು. ಸೊ ಇದು 2 ಎಲಿಮೆಂಟ್ಸನ್ನು ನೀವು 0 ಮಾಡ್ಕೋತೀರಾ. ಈಗ ಇದು 2 ಎಲಿಮೆಂಟ್ಸನ್ನು 0 ಮಾಡಾದ್ಮೇಲೆ ಈ ಎಲಿಮೆಂಟ್ -1 ಏನಿದೆಯಲ್ವಾ, ಈ -1 ಇಟ್ಕೊಂಡು ಈ 2 0 ಮಾಡಬೇಕು. ಈಗೇನು ಮಾಡಬೇಕು ನಾವು, ಈಗ 2ದಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು, ಆ್ಯಡ್ ಮಾಡಬೇಕು. ಓಕೆ. ಸೊ ಆ್ಯಡ್ ಮಾಡಿಕೊಂಡು 0 ಮಾಡೋದು. ಸೊ ಹೀಗೆ ಮಾಡಿ ನಾವು ಇಲ್ಲಿ ಏನಾಯಿತು, ನಮಗೀಗ ಈ ಮಧ್ಯದ ಎಲಿಮೆಂಟ್ಸನ್ನು ಬಿಟ್ಕೊಂಡು ಬಾಕಿ ಎಲ್ಲ ಎಲಿಮೆಂಟ್ಸು 0 ಆದಂಗೆ ಆಯಿತು. ಅವಾಗ ಲಾಸ್ಟಿಗೆ ದಿಸ್ 1 ಈಸ್ ಈಕ್ವಲ್ ಟು ದಿಸ್ ಕೊಯಿಫಿಷಿಯಂಟ್ ಇದೆ, ಆದರೆ ಇಲ್ಲಿ ಎಕ್ಸ್ ಇದೆ, ಇದು ವೇರಿಯೇಬಲ್ ಫಾರ್ ಎಕ್ಸಿಗೆ ಅಲ್ವಾ. ಸೊ 1 ಇಂಟು ಎಕ್ಸ್ ಈಕ್ವಲ್ ಟು 1 ಇಂಪ್ಲೈಸ್ ಎಕ್ಸ್ ಈಕ್ವಲ್ ಟು 1. -1 ಇಂಟು ವೈ ಈಕ್ವಲ್ ಟು -2, ಮೈನಸ್ ಇದೆ, -y ಈಕ್ವಲ್ ಟು -2 ಆಯಿತು, ಅಂದರೆ y ಈಕ್ವಲ್ ಟು 2 ಬಂತು. ನೆಕ್ಸ್ಟ್ z ಈಕ್ವಲ್ ಟು 3. ಈ ಥರ ನಮಗೆ ಸೊಲ್ಯೂಷನ್ ಅಟೆನ್ ಆಗುತ್ತೆ. ಸೊ ದಿಸ್ ಈಸ್ ದ ಮೆಥಡ್. ಓಕೆ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಟೆಕ್ಸ್ಟ್ ಮೀ. ನಾನು ನಿಮಗೆ ಈ ಒಂದು ಪ್ರಾಬ್ಲಮ್ ಜೊತೆಗೆ ಮತ್ತು 4-5 ಪ್ರಾಬ್ಲಮ್ಸನ್ನು ಕೊಟ್ಟಿರ್ತೀನಿ. ಆ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಬೇಕು. ಜೊತೆಗೆ ಗಾಸ್ ಎಲಿಮಿನೇಷನ್ಸಿಗೂ ಪ್ರಾಬ್ಲಮ್ಸನ್ನು ಕೊಟ್ಟಿರ್ತೀನಿ. ಆ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡಬೇಕು. ನಾನು ಮೊನ್ನೆ ಕೊಟ್ಟಿರಲಿಲ್ಲ, ಅದಕ್ಕೆ ಈ ಸಲ ಕೊಡ್ತಿದ್ದೀನಿ. ಈ 2 ಮೆಥಡಿಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಯು ಕ್ಯಾನ್ ಸೆಂಡ್ ಮೀ. ಓಕೆ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕಮ್ ವಿತ್ ಯುವರ್ ಡೌಟ್ಸ್ through WhatsApp. I will feed you back. Okay, we'll continue in the next class.